ಸ್ಟಾರ್ಟ್. ಹಲೋ ನಮಸ್ತೆ, ಮಾಸುದಿಗೆ ಸ್ವಾಗತ. ಪ್ರೀತಿಯ ಮಾಸುದಿ ಓದುಗರಿಗೆ ಇವತ್ತು ಮನದಾಳದಿಂದ ನಮಿಸ್ತಾ ಇದ್ದೇನೆ. ಈಗಾಗಲೇ ನಿಮಗೆ ಗೊತ್ತಿರುವಾಗೆ ಮಹಾಸುದ್ದಿ ತಂಡವನ್ನ ಅದು ಹೇಗಪ್ಪ ಅಂತ ಹೇಳಿದ್ರೆ ಕೆಳಗೆ ಮಾಡಿ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದೇನೆ. ಹಳೆಯ ಸಂಪೂರ್ಣವಾದ ಮಹಾಸುದ್ದಿ ತಂಡವನ್ನು ನಾವು ಕಿತ್ತೊಗೆದಿದ್ದೇವೆ. ಸೊ ಇದು ಒಂದು ನೆನಪಿರಲಿ. ಈ ಹಿಂದೆ ಮಹಾಸುದ್ದಿ ಮಾಧ್ಯಮ ಮತ್ತು ಮಹಾಪಾಪಿ ಪತ್ರಿಕೆಯಲ್ಲಿ ಇರುವಂತಹ ತಂಡ ರಾಜ್ಯಾದ್ಯಂತ ಸಂಪೂರ್ಣವಾದ ತಂಡವನ್ನು ನಾವು ನಿಷ್ಕ್ರಿಯ ಮಾಡಿದ್ದೇವೆ. ಯಾರಾದರೂ ಹಳೆಯ ಕಾರ್ಡ್ಗಳನ್ನ, ವಿಸಿಟಿಂಗ್ ಕಾರ್ಡ್ ಆಗ್ಬೋದು, ID ಕಾರ್ಡ್ ಆಗ್ಬೋದು, ತಗೊಂಡು ಬಂದ್ರೆ ತಾವು ನೇಮಕಾತಿ ಆದೇಶವನ್ನು ಕೇಳಿ ಮತ್ತು ಆ ಕಾರ್ಡ್ದಲ್ಲಿ ಇರುವಂತಹ ವ್ಯಾಲಿಡಿಟಿ ಡೇಟ್ ಅನ್ನು ನೋಡಿ. ಸೊ ಈಗ 1998ರಿಂದ ಇಡೀ ಪತ್ರಿಕೆಗೆ ನಾನೊಬ್ಬನೇ ಅಡ್ಮಿನ್ ಆಗಿದ್ದೆ. ಅಂದ್ರೆ ನಾನೇ ಎಲ್ಲವೂ ಕೂಡ, ಸಂಪಾದಕ, ಪ್ರಕಾಶಕ, ನಿರ್ದೇಶಕ, ತೊಳೆಯೋನು ನಾನೇ, ಬಳೆಯೋನು ನಾನೇ. ಸೊ ಈಗ ಮಹಾಸುದ್ದಿ ತಂಡಕ್ಕೆ ನನ್ನ ಶ್ರೀಮತಿ ಅವರನ್ನ ಅಡ್ಮಿನ್ ಆಗಿ ನೇಮಕ ಮಾಡಿದ್ದೀವಿ. ಅಧಿಕೃತವಾಗಿ ಇವತ್ತಿನಿಂದ ನನ್ನ ಶ್ರೀಮತಿ ಮೇರಿ ರಾಜಕಾರವಾರಿ ಇಡೀ ಪತ್ರಿಕೆಯ ಕನ್ನಡ, ಹಿಂದಿ ಮತ್ತು ಆಂಗ್ಲ ಆವೃತ್ತಿಯ ಸಂಪೂರ್ಣ ಜವಾಬ್ದಾರಿಯನ್ನು ನೇಮಕಾತಿಯಿಂದ ಹಿಡ್ಕೊಂಡು ಪ್ರಕಾಶನದವರೆಗೂ ಮತ್ತೆ ಚಂದಾದಾರಿಕೆಯನ್ನು ಹಿಡ್ಕೊಂಡು ಪ್ರತಿಯೊಂದು ಇನ್ವೆಸ್ಟಿಗೇಷನ್ ಆಗ್ಬೋದು, ಸುದ್ದಿಗಳಾಗ್ಬೋದು, ಎಲ್ಲರ ಪ್ರಮುಖ ಜವಾಬ್ದಾರಿಯನ್ನ ಶ್ರೀಮತಿ ಮೇರಿ ರಾಧಿಕಾರಿಗೆ ನಾವು ವಹಿಸಿಕೊಡ್ತಾ ಇದ್ದೀವಿ. ಉಪ ಸಂಪಾದಕರು ಮತ್ತು ಪ್ರಧಾನ ವ್ಯವಸ್ಥಾಪಕರ ಹುದ್ದೆಯನ್ನ ನನ್ನ ಶ್ರೀಮತಿ ಕೇವಲ ಮನೇಲಿ ಅಷ್ಟೇ ಅಲ್ಲ, ನನ್ನ ಜೊತೆಗೂ ಕೂಡ ಇರಬೇಕು ಎಂಬ ಕಾರಣಕ್ಕೋಸ್ಕರವಾಗಿ ನೇಮಕ ಮಾಡ್ತಾ ಇದ್ದೀವಿ. ಸೊ ನನ್ನ ಶ್ರೀಮತಿಯವರು ಕೂಡ ನಿಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ. ನಮಸ್ಕಾರ. ಮಹಾಸುದ್ದಿ ತಂಡ ಹಾಗೂ ಮಹಾಪಾಪಿ ಪತ್ರಿಕೆ ಮೊದಲು ಕೂಡ ಭ್ರಷ್ಟರ ನಿದ್ದೆಗೆಡಿಸಿದೆ. ಇನ್ನು ಮೇಲೆ ಒಂದು ಹೊಸ ಹುಮ್ಮಸ್ಸಿನಿಂದ ಭ್ರಷ್ಟರ ನಿದ್ದೆಗೆಡಿಸಿ ಎಲ್ಲ ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸಲು ಒಂದು ಹೊಸ ತಂಡವಾಗಿ, ಒಂದು ಹೊಸ ಹುಮ್ಮಸ್ಸಿನಿಂದ ನಾವು ಎಲ್ಲರೂ ಒಂದಾಗಿ ಮಾಡೋಣ ಅಂತ ಕೇಳ್ಕೊಳ್ಳಿ. ಆಮೇಲೆ ಮಹಾಪಾಪಿ ಪತ್ರಿಕೆ ಮತ್ತು ಮಹಾಸುದ್ದಿ ಮಾಧ್ಯಮಕ್ಕೆ ರಾಜ್ಯಾದ್ಯಂತ 31 ಜಿಲ್ಲೆಗಳು ಮತ್ತು ಅದರ ಎಲ್ಲಾ ತಾಲೂಕುಗಳಲ್ಲಿ ಕೂಡ ನಾವು ವರದಿಗಾರ ತಂಡವನ್ನು ನೇಮಕ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಈಗ ಮಹಾಸುದ್ದಿ ವಾಹಿನಿ ಕೇವಲ ಭ್ರಷ್ಟರ ಕುರಿತು ಮಾತನಾಡೋದಷ್ಟೇ ಅಲ್ಲ, ಅದರೊಳಗೆ ಮನರಂಜನೆಯನ್ನು ಕೂಡ, ಸಾಮಾಜಿಕ ವಿಷಯಗಳನ್ನು ಕೂಡ ನಾವು ಬಿತ್ತನೆ ಮಾಡ್ತಾ ಇದ್ದೀವಿ. ಮನರಂಜನೆ, ಸಾಮಾಜಿಕ ವಿಷಯ, ಧಾರ್ಮಿಕ ವಿಷಯ ಸೇರಿದಂತೆ ಲಂಚ, ಭ್ರಷ್ಟಾಚಾರ, ಅನ್ಯಾಯ, ಮೋಸ, ವಂಚನೆ, ದಗಲಬಾಜಿ ಇಂತಹ ಸಾಕಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಮನರಂಜನಾ ವಿಭಾಗಕ್ಕೆ ವಿಡಿಯೋಗಳು ಅಪ್ಲೋಡ್ ಆಗ್ತದೆ. ಮನರಂಜನಾ ವಿಭಾಗದ ಸಂಪಾದಕರನ್ನು ಕೂಡ ನೇಮಕ ಮಾಡಿದೀವಿ. ಸಾಮಾಜಿಕ ವಿಭಾಗದ ಸಂಪಾದಕರನ್ನು ಕೂಡ ನಾವು ನೇಮಕ ಮಾಡ್ತಾ ಇದ್ದೀವಿ. ಕ್ರೈಮ್ ವಿಷಯ ನಾವು ಸ್ವಂತಕ್ಕೆ ಇಟ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಕ್ರೈಮ್ ವಿಷಯದಲ್ಲಿ ಏನಾದ್ರು ಎಡವಟ್ಟಾಗುವುದು ಬೇಡ ಎಂಬ ಕಾರಣಕ್ಕೋಸ್ಕರವಾಗಿ ಕ್ರೈಮ್ ಸೆಕ್ಷನ್ ಅನ್ನ ನಾವೇ ಇಟ್ಟುಕೊಂಡು ಉಳಿದ ಸೆಕ್ಷನ್ಗಳಿಗೆ ಪ್ರತ್ಯೇಕವಾದಂತಹ ಸಂಪಾದಕರನ್ನು ನೇಮಕ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಮಹಾಸುದ್ದಿ ವಾಹಿನಿ ತಾವು ಸಬ್ಸ್ಕ್ರೈಬ್ ಮಾಡಿ ನಾವೇನ್ ಮಾಡಬೇಕು ಅನ್ನೋದನ್ನ ತಾವು ಸಲಹೆ ಕೂಡ ಕೊಡಬಹುದು. ಮತ್ತೆ ಇಲ್ಲಿ ಬಾರ್ಕೋಡ್ ಇದೆ, ಈ ಬಾರ್ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕವಾಗಿ ತಾವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಜಾಯಿನ್ ಕೂಡ ಆಗಬಹುದು. ಮತ್ತೆ ಇವತ್ತು ಶ್ರೀಮತಿ ಮೇರಿ ರಾಧಿಕಾರಿಗೆ ನೇಮಕಾತಿ ಆದೇಶವನ್ನು ಕೊಡುವ ಮೂಲಕವಾಗಿ ಮಹಾಸುದ್ದಿ ತಂಡಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಮಹಾಸುದ್ದಿ ತಂಡದ ಎಲ್ಲ ಓದುಗರು ನನಗೆ ಹೇಗೆ ಬೆಂಬಲ ಕೊಟ್ಟಿದ್ದೀವೋ 98ರಿಂದ, ಅದೇ ರೀತಿಯಾಗಿ ನನ್ನ ಶ್ರೀಮತಿ ಪತ್ರಿಕೆಯ ಸಹ ಸಂಪಾದಕ ಮತ್ತು ಪ್ರಧಾನ ವ್ಯವಸ್ಥಾಪಕರಿಗೂ ಕೂಡ ಬೆಂಬಲ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ.